ನಾ ಒಂದು ಬುಕ್ ಒಳಗೆ ಓದಿದ್ದೆ. ಏನಂದ್ರೆ ವಿಷಯ, ಒಂದು ಹುಡುಗಿ ಪ್ರೀತಿಸಿದ ಹುಡುಗಂದು ಮದುವೆ ಬೇರೆಯವ್ರು ಬಿಟ್ಟು ಬಂದಿನ ಬೇರೆಯವ್ರ ಜೊತೆ ಮದುವೆ ಆಗ್ಬೇಕಂತ ಯಾಕೆ ಬಯಸ್ತಾಳಂದ್ರೆ ತಂದು ಪಾಪ ಪ್ರಜ್ಞೆ ಕಾಡಬಾರ್ದತ್ತೆ ವಿಷಯ. ಅಂದ್ರೆ ಯಾಕಂದ್ರೆ ಅವ್ನ ಮದುವೆ ಆಗೈತಿ, ಈಗ ಅವ್ನ ಜೀವನ ಸೆಟ್ಲ್ ಆಗೈತಿ, ಅನ್ನೋ ನೆಮ್ಮದಿ ಇರ್ಬೇಕಂತ ಹೇಳಿಕ್ಸಂದ್ರೆ ಹಂಗೆ ಬಿಟ್ಕೊತಾಳತ್ತೆ. ಯಾಕೆ ಹಂಗೆ ಅನ್ಕೋಬೇಕು? ಯಾಕೆ ಅವ್ನ ಮದುವೆ ಆಗಿ ಬಂದಿರೋ ಹುಡುಗಿ ಏನು ಪಾಪ ಮಾಡಿರ್ತಾಳೆ? ಆಕೆಗೇನು ವಿಷಯನೇ ಗೊತ್ತಿರಂಗಿಲ್ಲ. ಆ ಹುಡುಗಿಗೆ ನೀ ಮೋಸ ಮಾಡ್ದಂಗೆ ಅಲ್ಲನು, ನೀ ಮೋಸ ಮಾಡ್ದಂಗೆ ಅವ ಮೋಸ ಮಾಡ್ದಂಗೆ ಆ ಹುಡುಗಿದು ಪಾಪ ಪ್ರಜ್ಞೆ, ಆಮೇಲೆ ಅವನದು ಪಾಪ ಪ್ರಜ್ಞೆ, ಎರಡೂ ಪಾಪ ಪ್ರಜ್ಞೆಗಳು ಕಾಡ್ಬೇಕು ನೀನು. ಅದನ್ನು ಬಿಟ್ಟು ಅವ್ನ ಮದುವೆ ಆದ ತಕ್ಷಣ ಆಯ್ತು ಮುಗೀತು, ನನ್ನ ಪಾಪ ಪ್ರಜ್ಞೆ ಎಲ್ಲ ಮುಗೀತು ಇಲ್ಲಿಗೆ, ಮತ್ತೇನದು ಅವ್ನ ಜೀವನ ಸೆಟ್ಲ್ ಆಯಿತು, ನಾ ಈಗೇನಿಲ್ಲ ಅನ್ನೋದು ಮೆಂಟಾಲಿಟಿ ಇದು ನನಗೆ ಸರಿ ಅನ್ನಿಸ್ಲಿಲ್ಲ. ಎಲ್ಲ ಹುಡುಗ್ಯಾರು ಹಿಂಗೆ ಕೇಳ್ಕೊತಾರೆ, ಯಾಕೆ ಕೇಳ್ಕೊತಾರೆ ಗೊತ್ತಿಲ್ಲ, ಬಟ್ ನನಗಿದು ಏನೋ ಒಂಥರ ವಿಯರ್ಡ್ ಅನ್ನಿಸ್ತು.